ಏನು ಅವನ ಕ್ಯಾರೆಕ್ಟ್ರು ಜನಕ್ಕೆ ಗೊತ್ತಿದೆ. ಟೈಮ್ ಬರುತ್ತೆ, ಇವ್ರ ಕಥೆಗಳೆಲ್ಲ ಬಿಚ್ಚಿಡ್ತೀವಿ, ಟೈಮ್ ಬರುತ್ತೆ, ಶುರು ಮಾಡಿದ್ದೀವಿ, ತೋರಿಸ್ತೀವಿ. 400 ಕೋಟಿ ನನಗೆ ವೈಟ್ ಪೇಪರ್ ಶ್ವೇತಪತ್ರ ಬಿಡುಗಡೆ ಆಮೇಲೆ ಈಗ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೆ. ಈ ಎಲೆಕ್ಷನ್ಗೆ ಅಭಿವೃದ್ಧಿ ಮಿಲ್ಕ್ ಯೂನಿಯನ್ 10 ವರ್ಷ ಮಿಲ್ಕ್ ಯೂನಿಯನ್ ಕೆಲಸ ಮಾಡ್ತಂಥವ್ರು. ಶಿಡ್ಲಘಟ್ಟಕ್ಕೆ ಫೀಡ್ ಪ್ಲಾಂಟ್ ಹೋಯ್ತು, ಚಿಂತಾಮಣಿಗೆ ಐಸ್ ಕ್ರೀಮ್ ಪ್ಲಾಂಟ್ ಹೋಯ್ತು, ಚಿಕ್ಕಬಳ್ಳಾಪುರಕ್ಕೆ ಮೆಗಾ ಡೈರಿ ಹೋಯ್ತು. ನಿಂದೇನು ಕಾಂಟ್ರಿಬ್ಯೂಷನ್ 10 ವರ್ಷ ಇಲ್ಲಿ ಇರೋದನ್ನ ಇವತ್ತು ಸುತ್ತಮುತ್ತ ಇರ್ತಕ್ಕಂಥ BMCಗಳನ್ನ ಮಾಡಿ ಇಲ್ಲೇ ಸೀಲಿಂಗ್ ಸೆಟ್ಗೆ ತರಬಹುದಾಗಿತ್ತು, ಅವಶ್ಯಕತೆ ಇರಲಿಲ್ಲ. ಅರ್ಧ ಗಂಟೆಯಲ್ಲಿ ಸೀಲಿಂಗ್ ಸೆಟ್ ತರುವಂಥದ್ದು ಬೇರೆ. ಸೊಸೈಟಿಗಳಿಂದ BMCಗೆ ಬರೋ ಟೈಮ್ ಎಷ್ಟು, ಆ BMC ಸೊಸೈಟಿಯಿಂದ ಬರೋ ಟೈಮನ್ನು ಸೀಲಿಂಗ್ ಸೆಟ್ಗೆ ಅಷ್ಟೇ ಇತ್ತು. ಅದನ್ನ ಯಾಕೆ ಮುಚ್ಚಿದ್ರು? ಇದು ನಿಮ್ಮ ಅಭಿವೃದ್ಧಿ. ಅದಕ್ಕೆ ನೋಡಿ ಮಾಡಲಿಲ್ಲ. 10 ವರ್ಷ ಸೀನಿಯಾರಿಟಿ ಇದ್ದವರು ಫೀಡ್ ಪ್ಲಾಂಟ್ ತರ್ಬೋದಾಗಿತ್ತಲ್ಲ, ಐಸ್ ಕ್ರೀಮ್ ಪ್ಲಾಂಟ್ ತರೋಕೆ ನೀವು ಪ್ರಯತ್ನ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಜಮೀನು ಮಂಜೂರು ಮಾಡಿಸಿದ್ವಲ್ಲ, ಜಮೀನು ಮಂಜೂರು ಮಾಡಿಸಿದ್ವಲ್ಲ, ಜಮೀನು ಮಂಜೂರು ಮಾಡಿಸ್ಕೊಟ್ಟಿದ್ದೆ ನಾವು. ಯಾಕಾದ್ರೂ ಅದನ್ನ ಫೈಟ್ ಮಾಡ್ತಾ ಇರಲಿಲ್ಲ. ತಂದಿದ್ದೆ ನಿಮ್ಮ ಅಭಿವೃದ್ಧಿ ಆಯ್ತು. 10 ವರ್ಷ ರೈತರು ಕೊಟ್ಟಿದ್ದಕ್ಕೆ ಅನುಕೂಲ ಆಯ್ತು ಅನ್ಬೋದು. 80 ಕುಟುಂಬಗಳನ್ನ BDPL ಮಾಡಿದ್ದಾರೆ. 14 ಗಂಟೆ ಎಷ್ಟು ಸಲ ಹೋದ್ರು ಇವರೆಲ್ಲ ಫಾರಿನ್ ಟೂರ್ಗಳು. ಯಾವ ದುಡ್ಡಿದು, ಎಷ್ಟೆಷ್ಟು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಕೋಟಿ ಬಂದಿದೆ, ವೈಟ್ ಪೇಪರ್ ರಿಲೀಸ್ ಮಾಡ್ತಾರೆ. ಎಷ್ಟು ಕೋಟಿ ಬಂದಿದೆ ಅಂತ ಹೇಳಿ ಮಾಡಿ. ಸುಮ್ಮನೆ ಭಾಷಣ ಹೊಡೆಯೋದಲ್ಲ. ಟೌನಲ್ಲಿ 6 ಕೋಟಿ ಸ್ಪೆಷಲ್ ಗ್ರಾಂಟ್ ತಂದ್ರು. ಎಷ್ಟು ಬಂದಿದೆ ರಿಲೀಸು ಕೊಡಕ್ಕೆ ಹೇಳಿ. ರಿಲೀಸ್ ಆರ್ಡರ್ ಎಷ್ಟು ಕೋಟಿ ತಂದಿದ್ದಾರೆ ಹೇಳಿ. ಒಂದು ಪೈಸಾ ಬಂದಿಲ್ಲ. ನನಗೆ ಗೊತ್ತು, ಹಾಕ್ಬಿಟ್ಟು ನಾನು ಮಾಡಿದ್ದೀನಿ ಅಂತಲ್ಲ. ನಾನು ಹೇಳ್ಬೋದು 100. ಯಾವ್ದವ್ರ ಕಾಣಿಕೆ ಅಭಿವೃದ್ಧಿ ಕೆಲಸ ಹೇಳ್ರಿ. ರಿಂಗ್ ರೋಡ್ ಅವ್ರು ಮಾಡಿಸಿದ್ರೇನ್ರಿ? ಬೈಪಾಸ್ಗಳು ಅವ್ರು ಮಾಡಿಸಿದ್ರ? ಒನ್ ಟೈಮ್ ಇಂಪ್ರೂವ್ಮೆಂಟ್ ಅವ್ರು ಮಾಡಿಸಿದ್ರ? ಮಾಡಿಸಿದ್ರೆ ಒಂದು ಪತ್ರ ಕೊಟ್ಟಿದ್ರೆ ರಿಲೀಸ್ ಮಾಡಕ್ ಹೇಳಿ. 100 ಬೆಡೆಡ್ ಹಾಸ್ಪಿಟಲ್ ಇದೆ, ಸುಧಾಕರ್ ವಿರೋಧ ಮಾಡ್ದ. ಸ್ಯಾಂಕ್ಷನ್ ಆಗಿರೋದನ್ನ ಕ್ಯಾಬಿನೆಟ್ ಇರ್ಲಿಲ್ಲ. ನಾನು ಆಮೇಲೆ ಅಸೆಂಬ್ಲಿಯಲ್ಲೆಲ್ಲ ಕ್ವಶನ್ ಕೇಳಿದ್ರೆ ಉತ್ತರನೇ ಇಲ್ಲ. ಉತ್ತರ ಮಾಡ್ತೀವಿ ಅಂದ್ರು. ಆಮೇಲೆ ಸೆಕ್ರೆಟರಿ, ಹೆಲ್ತ್ ಸೆಕ್ರೆಟರಿ ಹೋಗಿ ಕೇಳಿದ್ರೆ, ಸರ್ ನಾನು ಏನ್ ಮಾಡೋದು, ಫೈಲ್ ಇಟ್ಕೊಂಡಿದ್ದಾರೆ ಲಿಸ್ಟ್ ಅವರು. 12 ಹಾಸ್ಪಿಟಲ್ಸ್ ಆಗಿತ್ತು, 11 ಕ್ಯಾಬಿನೆಟ್ ಪಾಸ್ ಮಾಡಿಸ್ದ ಸುಧಾಕರ್ ನಮ್ಮ ಪಕ್ಕದಿಂದ. ನಾನೇನ್ ಮಾಡಿದೆ, ಆಫೀಸರ್ಸ್ ಕೇಳಿದೆ, ಅಸೆಂಬ್ಲಿಯಲ್ಲಿ ಕೇಳಿದೆ, ಉತ್ತರ ಇಲ್ಲ. CM ಇಲ್ಲ, CM ಮಾಡಿದ್ದೆ, ಯಡಿಯೂರಪ್ಪ ಮಾಡಿದ್ದೆ. ಆಯ್ತು ಮಾತಾಡ್ತೀನಿ. ನಾನು ಕೊನೆಗೆ ಏನ್ ಮಾಡ್ಬೇಕು ಅಂತ ಹೈಕೋರ್ಟ್ಗೆ ಹಾಕಿದೆ. ಕೋರ್ಟಲ್ಲಿ ಪೆಟಿಷನ್ ಇವರು ಪಾರ್ಟಿ ಮಾಡಿದ್ದೆ. ನೋಡಿ, ಸ್ಯಾಂಕ್ಷನ್ ಆಗಿರೋದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್, 40% ಸ್ಟೇಟ್ ಶೇರ್, 60% ಸೆಂಟ್ರಲ್ ಗೌರ್ಮೆಂಟ್. ಯಾಕೆ ಎತ್ತಿಡಿದ್ದಾರೆ ಇದನ್ನ? ನಾನು ಅಲ್ಲಿ ಪ್ರಶ್ನೆ ಮಾಡಿ ಪಾರ್ಟಿ ಮಾಡಿ ಸೆಕ್ರೆಟರಿನ ಪಾರ್ಟಿ ಮಾಡಿಸಿ ಕೇಸ್ ಹಾಕ್ಸಿದೆ. ಕೋರ್ಟಲ್ಲಿ ಓಡೋಗಿ ಸೆಕ್ರೆಟರಿ ಒಪ್ಕೊಂಡ, ಸರ್ ಇಲ್ಲ ನಾವು ಮಾಡ್ತೀವಿ ಅಂತ. ಆಮೇಲೆ ಹಾಸ್ಪಿಟ್ಲು ಕ್ಯಾಬಿನೆಟ್ ಅಲ್ಲಿ ಸಪರೇಟ್ ಆಗಿ ಎಲ್ಲ ದಾಖಲೆ ಇದೆ, ಕೊಡ್ತೀನಿ. ನಾವು ಯಾವತ್ತು ಡೋಗಿ ರಾಜಕೀಯ ಬರೀ ಭಾಷಣ ಮಾಡೋರಲ್ಲ, ನಾವು ಕೆಲಸ ಮಾಡೋರು. ಇವರೆಲ್ಲ ಡೋಗಿ ಗಿರಾಕಿ ಕೊಡ್ಲಿ. 400 ಕೋಟಿ ರಿಲೀಸ್ ಮಾಡ್ತೀವಿ, ನಾವು ಕೊಡ್ತೀವಿ. ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟಾಗಿದೆ ಅನುದಾನ, ಎಷ್ಟು ತಂದಿದ್ದಾರೆ, ರಿಲೀಸ್ ಮಾಡಿದ್ದಾರೆ, ರಿಲೀಸ್ ಬಿಡುಗಡೆ ಮಾಡಲಿ. ಜನಕ್ಕೆ ಎರ್ಸ್ಕೊಳ್ಳೋದಲ್ರಿ ಹೇಳೋದು. ನಾನು ದಾಖಲೆ ಕೊಡ್ತೀನಿ. ಒನ್ ಟೈಮ್ ಇಂಪ್ರೂವ್ಮೆಂಟ್ಗೆ ಎಷ್ಟು ಲೆಟರ್ ಕೊಟ್ಟಿದ್ದೀನಿ, ಸೆಂಟ್ರಲ್ ಮಿನಿಸ್ಟರ್ ನನ್ನ ಹತ್ರ ಇದೆ. ಬೈಪಾಸ್ಗೆ ಎಷ್ಟು ಲೆಟರ್ಸ್ ಕೊಟ್ಟಿದ್ದೀನಿ ನನ್ನ ಹತ್ರ ಇದೆ. ಹಾಸ್ಪಿಟಲ್ಗೆ ಎಷ್ಟು ಲೆಟರ್ಸ್ ಕೊಟ್ಟಿದ್ದೀನಿ, ಕೋರ್ಟ್ ಆರ್ಡರ್ ಇದೆ. ಕೋರ್ಟ್ ಬಿಲ್ಡಿಂಗ್ ಆಗಿದೆ, ಡಿಸ್ಪ್ಯೂಟ್ ಇದೆ. ಯಾವತ್ತಾದ್ರೂ ಹೋಗಿ ಇವರು 1 ದಿವಸ ಆದರೂ ಅಡ್ವೊಕೇಟ್ ಜನರಲ್ ಮಾತಾಡಿದ್ರಿ MLA ಅವರು? ಕೋರ್ಟ್ ಬೇಕಾ ಬೇಡವಾ? ಜಾಗ 10 ಎಕರೆ ನಾನು ಇಟ್ಟು 100 ಕೋಟಿ ಸ್ಯಾಂಕ್ಷನ್ ಮಾಡಿಸಿಟ್ಟಿದ್ದೆ. ಎಲ್ಲ ಒಂದು ಇದು ಏನು ಫೌಂಡೇಶನ್ ಸ್ಟೋನ್ ಫಿಕ್ಸ್ ಆಗಿತ್ತು ನನ್ನ ಕಾಲದಲ್ಲೇ. ಅವ್ನು ಯಾರೋ ಕೋರ್ಟ್ಗೆ ಹೋದ ನಿಂತೋಯ್ತು. ಮತ್ತೆ ಯಾರು ಮಾಡಿಸೋದು, ಯಾರು ಜವಾಬ್ದಾರಿ? ನಾನು ಮಾಡಿಸಿರೋ ಕೆಲಸಕ್ಕೆ ಟೇಪ್ ಕಟ್ ಮಾಡ್ತಾ ಇರೋದು, ನಾನು ಮಾಡಿಸಿರೋ ಕೆಲಸಕ್ಕೆ ಬೋರ್ಡ್ ಹಾಕ್ಸ್ತಾ ಇರೋದು. ಹೇಳಿ ಅದೆಲ್ಲ ಆಯ್ತು, ಇದು ಮಾಡಿಸಿದ್ದು. ಮೊನ್ನೆ ನಗರಗೆರೆಗೆ ಮಾಡಿಸ್ತೇನೆ ನಾನು, ಮಲೆನಳ್ಳಿ ಹತ್ರ. ಅದು ತಗೊಂಡೋಗಿ ಟೇಪ್ ಕಟ್ ಮಾಡೋದು. ನಾನೇನು ಪ್ರಶ್ನೆ ಮಾಡಲಿಲ್ಲ. ಈಗ ದೀಪಾವಳಿಗೆ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿಸಿದ್ದೀನಿ, ಅಂಬೇಡ್ಕರ್ದು.
ನಾನು ಮಾಡಿಸಿರೋದು ನನ್ನ ಲೆಟರ್ಸ್ ಎಲ್ಲ ಇದೆ, ಕೊಡ್ತೀನಿ ನಿಮ್ಮ ಬೇಕಾದ್ರೆ ಹಾಕಿ ಪೇಪರ್ಗೆ. ಒಂದು ಲೆಟರ್ ಕೊಟ್ಟಿದ್ದಾರೆ ಅವರು, ಅಲ್ಲಿವರೆಗೆ ಮೈನಾರಿಟೀಸ್ ಹಾಸ್ಟೆಲ್ ನಾನು ಸ್ಯಾಂಕ್ಷನ್ ಮಾಡಿಸಿದ್ದೀನಿ, ಮೊರಾರ್ಜಿದು ಪತ್ರ ಇದೆ. ಅಲ್ಲಿ ಶಿಷ್ಯರೆಲ್ಲ ಅಲ್ಲಿ ಜಮೀನು ಕೊಡೋದಂಗೆ ತಕರಾರು ಹಾಕ್ಕೊತಿದ್ದಾರೆ. ನಾನು ಮಿನಿಸ್ಟರ್ ಹತ್ರ ಮೊನ್ನೆ ಮೈನಾರಿಟೀಸ್ ಅವ್ರನ್ನ ಕರ್ಕೊಂಡೋಗಿ ಹೇಳಿದ್ದೀನಿ, 8 ಎಕರೆ ಜಮೀನಿದೆ ಅಲ್ಲಿ ಅಂಜುಮನ್ ಅವ್ರದ್ದು, ಅವ್ರ ಪಾಪ ರೆಡಿ ಇದ್ದಾರೆ ಕೊಡೋಕ್ಕೆ. ಈ ಮಧ್ಯೆ ಈ ತೀಟೆ ಕೆಲಸ. ನಾನು ಮಿನಿಸ್ಟರ್ ಹತ್ರ ಹೋಗಿದ್ದೆ, ಅವರು ಸರ್ಕಾರದ ಜಾಗ ಇದ್ರೆ ಕೊಡ್ರಿ ಅಂತ ಹೇಳಿದೆ. ಈ ಥರ ಡೋಂಗಿ ಮಾತಾಡೋದಲ್ರಿ ಅಭಿವೃದ್ಧಿ. ಎಷ್ಟು ಜನ ಇವರು ಅಡಿಯನ್ ಕಡೆಯವರು ಇಲ್ಲ ನಾಲ್ಕು ಬಂದಿದ್ದವರು ಏನು ತಾಲೂಕಲ್ಲಿ ಗುತ್ತಿಗೆ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ, ಇಷ್ಟ ಬಂದ ಮಾಡೋಕ್ಕೆ. ತೋರಿಸಿ ಬೀದಿಗಿಳಿದ್ದು ನಾವು ಬಿಡೋದಿಲ್ಲ, ನಮಗೂ ಗೊತ್ತಿದೆ. ನಾವು ಒಂದೇ ಒಂದು ಕಾರಣಕ್ಕೆ ಸಾಫ್ಟ್ ಆಗಿದ್ದು ಯಾಕೆ ಅಂದರೆ ಇವರು ಕೂಡ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಇವರೆಲ್ಲ ಸಪೋರ್ಟ್ ಮಾಡೋದು. ಅಧ್ಯಕ್ಷರು ಮಾಡಿದ್ರು BJP ಅವ್ರನ್ನ, ನಾಮಿನೇಷನ್ ಮಾಡಿದ್ರು BJP ಅವ್ರನ್ನ. ಆಮೇಲೆ PLD ಬ್ಯಾಂಕ್ ಅವನು ಬಂಗ್ರವ್ರು ಅವ್ನು ಮಾಡಿದ್ದು, ಅವ್ನು ಯಾವ ಪಾರ್ಟಿ ಅವನು? ಮೊನ್ನೆ ನಾವು ಸ್ವಲ್ಪ ತಪ್ಪು ಮಾಡಿ ಮತ್ತೆ ಕರ್ಕೊಂಡು ಅವ್ನು ಕೊಟ್ಟು 70 ಓಟ್ ತಗೊಂಡು ಅವ್ನು ನೋಡೋದ ಮತ್ತೆ ಅವನು ಇವ್ನು ಕೋಆಪರೇಟಿವ್ ಅಡ್ವೈಸರ್. ಇವನಾಗ ಲೋಕ ಕೂತ್ಕೊಂಡ್ಮೇಲೆ ಇವನು ಐರನ್ ಲೆಗ್ಗು ಆ ಬ್ಯಾಂಕೇ ಹೋಯ್ತು, DCC ಬ್ಯಾಂಕ್. ಅಲ್ಲಿ 10 ರೂಪಾಯಿ ಕೊಡಲಿಲ್ಲ, ಅವನು ಒಂದು ಲೋನ್ ಕೊಡಲಿಲ್ಲ. ಅಧ್ಯಕ್ಷರು ಬಂದಿಲ್ವಲ್ಲ, ಆಯ್ಕೆ ಆಗಿಲ್ಲ ಅಂತಾರೆ. ಸಮುದ್ರದಲ್ಲಿ ನೀರಿದೆ, ತರುವಂತ ಮಹಾನುಭಾವ ಬೇಕು. ಸುಮ್ಮನೆ ಪದವಿ ಕಟ್ಕೊಂಡ್ರಲ್ಲ, ತಾಕತ್ತಿರ್ಬೇಕು, ಓಡಾಡ್ಬೇಕು, ಕೆಲಸ ತರಬೇಕು, ದುಡ್ಡು ಗೊತ್ತಿರ್ಬೇಕು. ನಾನು ವಿರೋಧ ಪಕ್ಷ ಇದ್ದಾಗ ಕೂಡ ದುಡ್ಡು ತಂದಿದ್ದೀನಿ.